ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದನೆಗಳು. ಅಮೃತವಾಣಿ ಕಾರ್ಯಕ್ರಮದ ಶುಕ್ರವಾರದ ಸಂಕಲನಕ್ಕೆ ತಮ್ಮೆಲ್ಲರನ್ನು ಆದರದಿಂದ ಸ್ವಾಗತಿಸ್ತೇನೆ. ಕಳೆದ ಶುಕ್ರವಾರ ನಾವು ವಿಶೇಷವಾಗಿ ಗಮನ ಹರಿಸಿದ ಸಂಗತಿ ಯಾವುದಂದ್ರೆ, ಪೂರ್ಣ ಮನಸ್ಸಿನಿಂದ ಕರ್ತನನ್ನು ಹುಡುಕಬೇಕು. ಯಾರು ಪೂರ್ಣ ಮನಸ್ಸಿನಿಂದ ಹುಡುಕ್ತಾನೋ ಅವನಿಗೆ ಕರ್ತನ್ ಸಿಗುತ್ತಾನೆ. ಒಬ್ಬ ಶಾಸ್ತ್ರಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹತ್ರ ಒಂದು ಪ್ರಶ್ನೆ ಕೇಳಿದ್ದಾನೆ. ಅದೇನೆಂದ್ರೆ, ಸ್ವಾಮಿ, ಯಾವ ಅಪ್ಪಣೆಯು ಧರ್ಮಶಾಸ್ತ್ರದಲ್ಲಿ ಪ್ರಧಾನವಾದದ್ದು ಎಂಬುದಾಗಿ ಕೇಳಿದಾಗ, ಧರ್ಮೋಪದೇಶದ 8ನೇ ಸಂಧಿಯ ಒಂದು ವಚನವನ್ನು ಮತ್ತು ಯಾಜಕ ಕಾಂಡದ 19ನೇ ಸಂಧಿಯ ಇನ್ನೊಂದು ವಚನವನ್ನು ಒಟ್ಟಿಗೆ ಸೇರಿಸಿ ಆತನು ಹೇಳ್ತಾ ಇದ್ದಾನೆ. ಮೊದಲನೇದು ಯಾವುದಂತ ಹೇಳಿದ್ರೆ, ನೀನು ನಿನ್ನ ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಹೃದಯದಿಂದಲೂ ಪೂರ್ಣ ಶಕ್ತಿಯಿಂದಲೂ ನಿನ್ನ ದೇವರನ್ನು ನೀನು ಸನ್ಮಾನಿಸು. ಎರಡನೇ ಅಪ್ಪಣೆ ಅದಕ್ಕೆ ಸಮಾನವಾದದ್ದು. ಅದು ಯಾವುದಂದ್ರೆ, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು ಎಂಬುದಾಗಿ. ಪ್ರಿಯರೇ, ಈಗ ಇವತ್ತು ಅದೇ ವಿಷಯವನ್ನು ಮನುಷ್ಯರ ಆಂತರ್ಯದ ಸಂಬಂಧದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯ ಕೆಲವು ವಚನಗಳ ಆಧಾರದ ಮೇರೆಗೆ ಹೇಗೆ ನಾವು ಆತನನ್ನು ಹುಡುಕೋದು ಎಂಬುದಾಗಿ ನಾವು ನೋಡುವರಿದ್ದೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಸಂಧಿಯ 18ನೇ ವಚನದಿಂದ ಕೆಲವು ಭಾಗಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರ ಎಲ್ಲಾ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. ಇದು ಯಾವುದನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ, ಮನುಷ್ಯರು ಪಾಪದ ನಿಮಿತ್ತವಾಗಿ ಸ್ವಭಾವ ಸಿದ್ಧವಾಗಿ ದುಷ್ಟತನಕ್ಕೆ ಮಾರಲ್ಪಟ್ಟವರು ಎಂಬಂತೆ. ಆದಿಕಾಂಡದಲ್ಲಿ ನಾವು ನೋಡ್ತೇವೆ, ಯಾವಾಗ ಭೂಮಿಯ ಮೇಲೆ ಮನುಷ್ಯರ ಅಪರಾಧಗಳು ಮಿತಿಮೀರಿ ಹೋದವೋ ಆಗ ದೇವರು ಮನುಷ್ಯನನ್ನೇ ಈ ಭೂಮಿಯ ಮೇಲಿಂದ ತೆಗೆದು ಬಿಡುವಂತ ಆಲೋಚನೆ ಮಾಡಿದ್ದು ಮಾತ್ರವಲ್ಲ, ಮನುಷ್ಯನೊಂದಿಗೆ ಸಕಲ ಜೀವಿಗಳನ್ನು ಪ್ರಳಯದ ಮೂಲಕವಾಗಿ ಮುಕ್ತಾಯಗೊಳಿಸಿದ್ದನ್ನು 6ನೇ ಸಂಧಿಯಲ್ಲಿ ನಾವು ಸವಿರವಾಗಿ ಕಾಣ್ತೇವೆ. ಪ್ರಿಯರೇ, ದುಷ್ಟತನದ ಮೇಲೆ, ಮನುಷ್ಯರ ದುಷ್ಟತನದ ಮೇಲೆ ಗಮನಿಸಿ. ಪ್ರಾಣಿಗಳಲ್ಲಿ, ಈ ಲೋಕದಲ್ಲಿರುವಂಥ ಬೇರೆ ಯಾವ ಜೀವಿಗಳಲ್ಲಿ ಕೂಡ ದೇವರು ದುಷ್ಟತನವನ್ನು ಕಂಡುಕೊಳ್ಳುವುದಿಲ್ಲ. ಯಾಕಂದ್ರೆ ಅವು ಯಾವುವು ಕೂಡ ಆತ್ಮಜೀವಿಗಳಲ್ಲ. ದೇವರು ಹೇಗೆ ಆತ್ಮಸ್ವರೂಪನಾಗಿದ್ದಾನೋ ಆತ್ಮಜೀವಿಯಾಗಿದ್ದಾನೋ ಅದೇ ರೀತಿಯಲ್ಲಿ ತನ್ನ ಸ್ವಂತ ಜೀವ ಶ್ವಾಸವನ್ನು ಮನುಷ್ಯನೊಳಗೆ ಓದಿ ದೇವರು ಮನುಷ್ಯನನ್ನು ಆತ್ಮಜೀವಿಯನ್ನಾಗಿ ಮಾಡಿದ್ದಾನೆ. ಇಂತಹ ಆತ್ಮಜೀವಿಗಳು ಈ ಲೋಕದಲ್ಲಿ ಪಾಪದ ನಿಮಿತ್ತವಾಗಿ ದುಷ್ಟತನವನ್ನೇ ಪ್ರಧಾನವಾಗಿ ನಡೆಸ್ತಿರುವಾಗ ದೇವರ ಕೋಪವು ಈ ಲೋಕದ ಮೇಲೆ ಬಂದದ್ದನ್ನು ಆದಿಕಾಂಡದಲ್ಲಿ ಪ್ರಳಯದ ಆ ಸದೃಶದಲ್ಲಿ ನೋಡ್ತೇವೆ. ಅದರ ನಂತರ ಅಬ್ರಹಾಮನ ದಿನಗಳಲ್ಲಿ ಸೊದೋಮ್ ಗೊಮೋರ ಎಂಬ ಪಟ್ಟಣಗಳು ಯಾವ ರೀತಿಯಲ್ಲಿ ಮನುಷ್ಯರ ದುಷ್ಟತನದಿಂದ ನಾಶವಾದವು ಎಂಬುದನ್ನು ಕೂಡ ನೋಡ್ತೇವೆ. ಅದನ್ನು ಉಲ್ಲೇಖಿಸಿ ಮಾತ್ರವಲ್ಲ, ಇವತ್ತಿನ ಪರಿಸರದಲ್ಲಿ, ನಮ್ಮ ಪರಿಸರದಲ್ಲಿ ಇರುವಂಥ ಸಂಗತಿಗಳನ್ನು ಕೂಡ ಪೌಲನು ಅವನ ಸಕಾಲಕ್ಕೆ ಸಂಬಂಧಪಟ್ಟು ಹೇಳುವಂತೆ, ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರ ಎಲ್ಲ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. ಯಾಕಂದರೆ ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದದೆ. ಯಾಕೆ? ಮನಸ್ಸಾಕ್ಷಿ ಎಂಬುದು ದೇವರ ಆ ಮುಖದರ್ಶನ, ದೇವರ ದರ್ಪಣ ತಿಳಿದದೆ. ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದನು. ಹೇಗಂದರೆ, ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು, ದೈವತ್ವವು ಜಗತ್ತುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ. ಹೀಗಿರುವುದರಿಂದ
ಅವರು ಉತ್ತರವಿಲ್ಲದವರಾಗಿದ್ದಾರೆ. ಯಾಕಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ. ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ. ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು. ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು. ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಗಳನ್ನು ಮಾಡಿಕೊಂಡರು. ಆದ ಕಾರಣ ಅವರು ಮನಸ್ಸಿನ ದುರಾಶೆಗಳಂತೆ ನಡೆದು ತಮ್ಮ ದೇಹಗಳನ್ನು ಮಾನಹೀನ ಮಾಡಿಕೊಳ್ಳಲಿ ಎಂದು ದೇವರವರನ್ನು ಹೊಲಸಾದ ನಡತೆಗೆ ಒಪ್ಪಿಸಿಬಿಟ್ಟನು. ಅವರು ಸತ್ಯ ದೇವರನ್ನು ಬಿಟ್ಟು ಅಸತ್ಯವಾದದ್ದನ್ನು ಹಿಡಿದುಕೊಂಡು ಸೃಷ್ಟಿಕರ್ತನನ್ನು ಪೂಜಿಸದೆ ಸೃಷ್ಟಿ ವಸ್ತುಗಳನ್ನೇ ಪೂಜಿಸಿ ಸೇವಿಸುವವರಾದರು. ಸೃಷ್ಟಿಕರ್ತನೊಬ್ಬನೇ ನಿರಂತರ ಸ್ತುತಿ ಹೊಂದತಕ್ಕವನು. ಈಗ ಇಂಥ ಸ್ಥಿತಿಯಲ್ಲಿದ್ದ ಆ ಮನುಷ್ಯನು ಒಂದು ದಿಗ್ಭ್ರಮೆಗೊಂಡು ಒಂದು ಬಹಳ ಸಂಕಟಮಯವಾದ ಸ್ಥಿತಿಯಲ್ಲಿ ಇದ್ದಾನೆ ಎಂಬುದನ್ನು ಇದೇ ರೋಮಾಪುರದವರಿಗೆ ಬರೆದ ಪತ್ರದಲ್ಲಿ 7ನೇ ಸಂಧಿಯ 7ನೇ ವಚನದಿಂದ ನಾವು ಓದಿ ಗ್ರಹಿಸಬೇಕಾಗಿದೆ. ಈಗ ಈ ಭಾಗವನ್ನು ಓದುವಾಗ ಅದಕ್ಕಿಂತ ಮೊದಲು ಈ ಪೌಲನು ಬರೆದಂತಹ ಕೆಲವು ಪತ್ರಿಕೆಗಳ ವಿಷಯವಾಗಿ ಪೇತ್ರನು ಏನನ್ನು ಹೇಳ್ತಾ ಇದ್ದಾನೋ ಅದನ್ನು ನಾವು ಗಮನಿಸತಕ್ಕದ್ದು. ಪೇತ್ರನು ತನ್ನ 2ನೇ ಪತ್ರಿಕೆಯ 3ನೇ ಸಂಧಿಯ 15ನೇ ವಚನದಲ್ಲಿ ಒಂದು ಸಂಗತಿಯನ್ನು ಹೀಗೆ ಹೇಳ್ತಾನೆ. ನಮ್ಮ ಪ್ರಿಯ ಸಹೋದರನಾದ ಪೌಲನು ಸಹ ತನಗೆ ಅನುಗ್ರಹಿಸಿರುವ ಜ್ಞಾನದ ಪ್ರಕಾರ ನಿಮಗೆ ಬರೆದನು. ಅವನು ತನ್ನ ಎಲ್ಲ ಪತ್ರಿಕೆಗಳಲ್ಲಿಯೂ ಈ ವಿಷಯಗಳನ್ನು ಕುರಿತು ಬರೆಯುವಾಗ ಹೀಗೆ ಬೋಧಿಸಿದ್ದಾನೆ. ಆ ಪತ್ರಿಕೆಗಳಲ್ಲಿರುವ ಕೆಲವು ಮಾತುಗಳು ತಿಳಿಯುವುದಕ್ಕೆ ಕಷ್ಟವಾಗಿವೆ. ವಿದ್ಯಾಹೀನರು, ಚಪಲಚಿತ್ತರು ಹೇಗೆ ನಮಗಿರುವ ಮಿಕ್ಕಾದ ಗ್ರಂಥಗಳಿಗೆ ತಪ್ಪಾದ ಅರ್ಥ ಮಾಡಿಕೊಳ್ಳುತ್ತಾರೋ ಹಾಗೆಯೇ ಇವುಗಳಿಗೂ ತಪ್ಪಾದ ಅರ್ಥ ಮಾಡಿಕೊಂಡು ತಮಗೆ ನಾಶನ ಉಂಟು ಮಾಡಿಕೊಳ್ತಾರೆ. ಆದ ಕಾರಣ ಪ್ರಿಯರೇ, ನೀವು ಈ ಸಂಗತಿಗಳನ್ನು ಮುಂದಾಗಿ ತಿಳಿದುಕೊಂಡಿರುವುದರಿಂದ ಅಧರ್ಮಿಗಳ ಭ್ರಾಂತಿಗೆ ಸೆಳವಿಗೆ ಸಿಕ್ಕಿಕೊಂಡು ನಿಮ್ಮ ಸ್ಥಿರ ಮನಸ್ಸನ್ನು ಬಿಟ್ಟು ಭ್ರಷ್ಟರಾಗದಂತೆ ಎಚ್ಚರಿಕೆಯಾಗಿರಿ. ನೋಡಿ, ಪೌಲನು ಯಾವ ಪತ್ರಿಕೆಗಳನ್ನು ಹೇಗೆ ಬರೆದನು ಎಂಬುದಾಗಿ ಹೇಳ್ತಿರುವಾಗ ಈ ವಚನವು ಪೇತ್ರನು ಪೌಲನ ಪತ್ರಿಕೆಗಳ ವಿಷಯದಲ್ಲಿ ಮಾಡುವಂತಹ ಆ ವಿವರ ಅದು ನಮಗೆ ಕಾಣಬರಬೇಕು. ಧರ್ಮಶಾಸ್ತ್ರವು ಪಾಪ ಸ್ವರೂಪವೋ? ಎಂದಿಗೂ ಇಲ್ಲ. ಧರ್ಮಶಾಸ್ತ್ರದಿಂದಲೇ ಹೊರತು ಪಾಪವೆಂಬುದು ಏನೋ ನನಗೆ ಗೊತ್ತಾಗ್ತಿರಲಿಲ್ಲ. ದೃಷ್ಟಾಂತವಾಗಿ ಆಶಿಸಬಾರದೆಂದು ಧರ್ಮಶಾಸ್ತ್ರವು ಹೇಳದಿದ್ದರೆ ದುರಾಶೆ ಅಂದರೆ ಏನೋ ನನಗೆ ತಿಳಿಯುತ್ತಿದ್ದಿಲ್ಲ. ಆದರೆ ಪಾಪವು ಈ ಆಜ್ಞೆಯಿಂದ ಅನುಕೂಲ ಹೊಂದಿ ಸಕಲ ವಿಧವಾದ ದುರಾಶೆಗಳನ್ನು ನನ್ನಲ್ಲಿ ಹುಟ್ಟಿಸಿತು. ಧರ್ಮಶಾಸ್ತ್ರ ಇಲ್ಲದಿರುವಾಗ ಪಾಪವು ಅಚೇತನವಾಗಿದೆ. ಮೊದಲು ನಾನು ಇಲ್ಲದವನಾಗಿದ್ದು ಜೀವದಿಂದಿದ್ದೆನು. ಆಜ್ಞೆಯು ಬಂದಾಗ ಪಾಪಕ್ಕೆ ಜೀವ ಬಂತು ಮತ್ತು ನಾನು ಸತ್ತೆನು. ಜೀವಿಸುವುದಕ್ಕಾಗಿ ಕೊಟ್ಟಿರುವ ಆಜ್ಞೆಯೇ ಮರಣಕ್ಕೆ ಕಾರಣವಾಯಿತೆಂದು ನನಗೆ ಕಂಡು ಬಂತು. ಹೇಗೆಂದರೆ ಪಾಪವು ಆಜ್ಞೆಯಿಂದ ಅನುಕೂಲ ಹೊಂದಿ ನನ್ನನ್ನು ವಂಚಿಸಿ ಆ ಆಜ್ಞೆಯ ಮೂಲಕವೇ ನನ್ನನ್ನು ಕೊಂದಿತು. ಹೀಗಿರಲಾಗಿ ಧರ್ಮಶಾಸ್ತ್ರವು ಪರಿಶುದ್ಧವಾದದ್ದು ಮತ್ತು ಆಜ್ಞೆಯು ಪರಿಶುದ್ಧವು, ನ್ಯಾಯವು ಹಿತವೂ ಆಗಿರುವಂತಹದ್ದು ಸರಿ. ಹಾಗಾದರೆ ಹಿತವಾದದ್ದು ನನಗೆ ಮರಣಕ್ಕೆ ಕಾರಣವಾಯಿತೋ? ಹಾಗೆ ಎಂದಿಗೂ ಹೇಳಬಾರದು. ಪಾಪವೇ ಮರಣಕ್ಕೆ ಕಾರಣವಾದದ್ದು. ಅದು ಹಿತವಾದದರ ಮೂಲಕವಾಗಿ ನನಗೆ ಮರಣವನ್ನುಂಟು ಮಾಡಿದ್ದರಿಂದ ಪಾಪವೇ ಎಂದು ಕಾಣಿಸಿಕೊಂಡಿತು. ಮತ್ತು ಆಜ್ಞೆಯ ಮೂಲಕ ಪಾಪವು ಕೇವಲ ಪಾಪ ಸ್ವರೂಪವೇ ಎಂದು ಕಾಣಬಂತು. ಧರ್ಮಶಾಸ್ತ್ರವು ಪಾರಮಾರ್ಥಿಕವೆಂದುದನ್ನು ನಾವು ಬಲ್ಲೆವು. ಆದರೆ ನಾನು ದೇಹಧರ್ಮಕ್ಕೆ ಒಳಗಾದವನು, ಪಾಪ ಸ್ವಾಧೀನದಲ್ಲಿರುವುದಕ್ಕೆ ಮಾರಲ್ಪಟ್ಟವನು ಆಗಿದ್ದೇನೆ. ಈಗ ಒಬ್ಬರು ನನಗೆ ಈ ಭಾಗದ ವಿಷಯವಾಗಿ ಒಮ್ಮೆ ಒಂದು ಫೋನ್ ಮಾಡಿ ಕೇಳಿದ್ರು,
ಪಾಸ್ಟರ್ ನನಗೆ ದಯಮಾಡಿ ಹೇಳಿ, ಈ ಭಾಗವನ್ನು ಪೌಲನು ತನ್ನ ವಿಷಯವಾಗಿ ಹೇಳ್ತಾನ ಅಥವಾ ಎಲ್ಲ ಧರ್ಮಶಾಸ್ತ್ರಕ್ಕೆ ಅಧೀನರಾದಂಥ ಆ ಮನುಷ್ಯರ ವಿಷಯದಲ್ಲಿ ಹೇಳ್ತಾನ ಎಂಬುದಾಗಿ ಕೇಳಿದಕ್ಕೆ ನಾನು ಅವರಿಗೆ ನೇರವಾಗಿ ಹೇಳಿದೆ, ಪೌಲನು ತಾನು ಯಾವ ರೀತಿಯಲ್ಲಿ ನಡೆಕೊಂಡನೆಂಬುದಾಗಿ ಅಲ್ಲ, ಧರ್ಮಶಾಸ್ತ್ರ ಪ್ರಕಾರವಾಗಿ ನಡೆಯಬೇಕು ಎಂಬಂಥ ಅಪ್ಪಣೆ ಯಾವ ಮನುಷ್ಯರಿಗೆಲ್ಲ ಇದೆಯೋ ಅವರ ಸಂಬಂಧದಲ್ಲಿ ಅವನು ನುಡಿತಾನೆ. ಆ ಸಂಬಂಧದಲ್ಲಿ ಅವನು ತನ್ನನ್ನೇ ಮೊದಲು ಹಾಕಿ ಯಾವ ರೀತಿಯಲ್ಲಿ ಇತರರೋ ಹಾಗೆಯೇ ತಾನು, ಆದರೆ ನಾನು ಯಾವ ರೀತಿಯಲ್ಲಿ ಅದರ ಮೇಲೆ ಜಯ ಹೊಂದೇನೆ, ಯಾವ ರೀತಿಯಲ್ಲಿ ಜಯ ಹೊಂದಬೇಕು ಎಂಬುದನ್ನು ತೋರಿಸುವ ಸಲುವಾಗಿ ತನ್ನನ್ನೇ ಪಾಪಿಷ್ಠರ ನಡುವೆ ಅರಿಕೆ ಮಾಡಿಕೊಂಡು ಈ ಭಾಗಗಳನ್ನು ಬರೀತಾನೆ. 14ನೇ ವಚನ, ಧರ್ಮಶಾಸ್ತ್ರವು ಪಾರಮಾರ್ಥಿಕವಾದದ್ದೆಂದು ನಾವು ಬಲ್ಲೆವು, ಆದರೆ ನಾನು ದೇಹಧರ್ಮಕ್ಕೆ ಒಳಗಾದವನು, ಪಾಪದ ಸ್ವಾಧೀನದಲ್ಲಿ ಇರುವುದಕ್ಕೆ ಮಾರಲ್ಪಟ್ಟವನು ಆಗಿದ್ದೇನೆ. ಇದು ಬರೀ ಪೌಲನು ತನ್ನ ವಿಷಯವಾಗಿ ಮಾತಾಡುವುದಲ್ಲ, ಎಲ್ಲ ಮನುಷ್ಯರ ಐಕ್ಯತೆಯಲ್ಲಿ ತನ್ನ ಆ ಸ್ವಭಾವ, ಪಾಪ ಸ್ವಭಾವ ಎಂತಹ ಮೋಸಕರ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹೇಗೆಂದರೆ, ನಾನು ಮಾಡುವುದು ನನಗೆ ಗೊತ್ತಿಲ್ಲ, ಯಾವುದನ್ನು ಮಾಡಬೇಕೆಂದು ನಾನು ಇಚ್ಛಿಸ್ತೇನೋ ಅದನ್ನು ನಡೆಸದೆ ನನಗೆ ಅಸಹ್ಯವಾದದ್ದನ್ನು ಮಾಡುತ್ತೇನೆ. ಸ್ವಭಾವ ಸಿದ್ಧವಾಗಿ ಪಾಪಕ್ಕೆ ಒಳಗಾದ ಮನುಷ್ಯನ ಸ್ಥಿತಿ ಇದು. ಆದರೆ ನಾನು ಮಾಡುವಂಥದ್ದಕ್ಕೆ ನನ್ನ ಮನಸ್ಸು ಒಪ್ಪದಿದ್ದರೆ ಧರ್ಮಶಾಸ್ತ್ರ ಉತ್ತಮವಾದದ್ದೆಂದು ಒಪ್ಪಿಕೊಂಡ ಹಾಗಾಯಿತು. ಹೀಗಿರಲಾಗಿ ಅಸಹ್ಯವಾದದ್ದನ್ನು ಮಾಡುವವನು ಇನ್ನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡುತ್ತದೆ. ಪ್ರಿಯರೇ, ಯಾವಾಗ ನಾನು ಮಾಡಬೇಕಾದನ್ನು ಮಾಡದೆ ಮಾಡಬಾರದನ್ನು ಮಾಡ್ತೇನೋ ಆಗ ನಾನು ನನ್ನ ಮೇಲೆ ನ್ಯಾಯ ತೀರ್ಪು ಹೊರಿಸ್ತಾ ಇದ್ದೇನೆ. ಅಸಹ್ಯವಾದದ್ದನ್ನು ಮಾಡುವವನು ಇನ್ನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ. ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನೂ ವಾಸವಾಗಿಲ್ಲವೆಂದು ನನಗೆ ತಿಳಿದದೆ. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನೋ ಮನಸ್ಸುಂಟು, ಆದರೆ ಅದನ್ನು ಮಾಡುವುದು ನನ್ನಿಂದ ಆಗದು. ನಾನು ಮೆಚ್ಚುವ ಒಳ್ಳೆಯ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವವನಾಗಿದ್ದೇನೆ. ಮಾಡಬಾರದೆನ್ನುವ ಕೆಲಸವನ್ನು ನಾನು ಮಾಡಿದರೆ ಅದನ್ನು ಮಾಡಿದವನು ಇನ್ನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡಿತು. ಹೀಗಿರಲಾಗಿ ಒಳ್ಳೆಯದನ್ನು ಮಾಡಬೇಕೆಂದಿರುವ ನನಗೆ ಕೆಟ್ಟದೇ ಸಿದ್ಧವಾಗಿ ಎಂಬ ನಿಯಮ ನನಗೆ ಕಾಣಬರುತ್ತದೆ. ಅಂತರಾತ್ಮದೊಳಗೆ ದೇವರ ನಿಯಮದಲ್ಲಿ ಆನಂದ ಪಡುವವನಾಗಿದ್ದೇನೆ, ಆದರೆ ನನ್ನ ಅಂಗಗಳಲ್ಲಿ ಬೇರೊಂದು ನಿಯಮ ಉಂಟೆಂದು ನೋಡುತ್ತೇನೆ. ಅದು ನನ್ನ ಮನಸ್ಸಿನಲ್ಲಿರುವ ನಿಯಮಕ್ಕೆ ವಿರುದ್ಧವಾಗಿ ಕಾದಾಡಿ ನನ್ನನ್ನು ಸೆರೆ ಹಿಡಿದು ನನ್ನ ಅಂಗಗಳಲ್ಲಿರುವ ಪಾಪದ ನಿಯಮಕ್ಕೆ ವಶ ಮಾಡುವಂಥದ್ದಾಗಿದೆ. ಪಾಪದ ಸಂಬಳ ಮರಣ. ಹಾಗೆ ಮನುಷ್ಯನು ಪಾಪದ ಅಧೀನ ಸ್ವಭಾವದಲ್ಲಿ ನಾಶನಕ್ಕೆ ಹೋಗ್ತಾ ಇದ್ದಾನೆ. ಅವನ ಒಳಗಿರುವ ಅಂತರ್ಯ ಅವನಿಗೆ ಹೇಳ್ತದೆ, ಅವನು ಈ ರೀತಿಯಲ್ಲಿ ನಡೆದುಕೊಂಡದ್ದು ದೇವರಿಗೆ ಅಸಹ್ಯವಾದದ್ದು ಅವನಿಗೆ ಗೊತ್ತುಂಟು, ಆದರೆ ಅವನಿಗೆ ಮಾಡುವ ಶಕ್ತಿ ಇಲ್ಲ. ಅಯ್ಯೋ, ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು. ಪೌಲನು ಈ ಸಂಗತಿಯನ್ನು ವಿವರಿಸುವಾಗ ಅವನು ತನ್ನ ವಿಷಯವಾಗಿ ಹೇಳುವಂಥದ್ದು ಮಾತ್ರವಲ್ಲ, ಇಡೀ ಮನುಷ್ಯರ ಸಂಬಂಧವಾದ ಆ ಪ್ರಕೃತಿಯಲ್ಲಿ ತಾನು ಎಲ್ಲರಿಗೆ ಸರಿಸಮಾನಾಂತರವಾದಂಥ ವಿಧದಲ್ಲಿ ಇದ್ದದ್ರಿಂದ ತಾನು ಕೂಡ ಅಂತಹ ಒಂದು ಬಲಹೀನತೆಗೆ ದೊಬ್ಬಲ್ಪಟ್ಟವನೆಂಬುದಾಗಿ ಹೇಳ್ತಾನೆ. ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವನು ಯಾರು? ಈಗ ಒಂದು ಪ್ರಶ್ನೆ ಯಥಾರ್ಥವಾಗಿ ದೇವರನ್ನು ಹುಡುಕುವವರ ಮನುಷ್ಯರ ಎದುರು ಬೀಳುವಂತಹ ಪ್ರಶ್ನೆ. ಇಂತಹ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವರು ಯಾರು ಎಂಬಂತಹ ಪ್ರಶ್ನೆ. 24ನೇ ವಚನದಲ್ಲಿ ನಾವು ನೋಡುವಂತೆ, ಅಯ್ಯೋ, ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು ಎಂಬುದಾಗಿ ಪೌಲನ್ ಹೇಳ್ತಾ ಇದ್ದಾನೆ. ಅವನು ನಿಜವಾಗಿ ತನ್ನ ವಿಷಯವಾಗಿ ಮಾತ್ರ ಹೇಳ್ತಾನೋ ಅಥವಾ ಎಲ್ಲ ಮನುಷ್ಯರ ಸಂಬಂಧದಲ್ಲಿ ತನ್ನ ಅನುಭವವನ್ನು ಹೇಳ್ತಾನೋ ಎಂಬುದು ಒಂದು ದೊಡ್ಡ ಪ್ರಶ್ನೆ ಎಂಬುದಾಗಿ ಮೊದಲೇ ನಾನು ಹೇಳಿದೆ. ದಯಮಾಡಿ ಅರ್ಥ ಮಾಡಿಕೊಳ್ಳಿ, ಪೌಲನು ಇಲ್ಲಿ ತನ್ನ ಸಾಕ್ಷಿಯನ್ನು ಕೊಡ್ತಾ ಇಲ್ಲ. ಪೌಲನು ತನ್ನ ಸಾಕ್ಷಿಯನ್ನು ಕೊಟ್ಟದನ್ನು ನಾವು ಅಂದವಾಗಿ ಅಪೊಸ್ತಲರ ಕೃತ್ಯಗಳಲ್ಲಿ 3 ಸಾರಿ ನೋಡಿದ್ದೇವೆ. ಆದರೆ ಇಲ್ಲಿ ಪೌಲನು ಹೇಳ್ತಾ ಇರುವಂತಹದ್ದು,
ಪಾಪಕ್ಕಧೀನವಾಗಿ ಮಾರಲ್ಪಟ್ಟ ಮನುಷ್ಯನು ಸ್ವಭಾವ ಸಿದ್ಧವಾಗಿ ತನಗೆ ಒಳ್ಳೆಯದೇನಂತೇಳಿ ಗೊತ್ತಿದ್ದರೂ ಅದನ್ನು ಮಾಡುವ ಸಾಮರ್ಥ್ಯ ಅವನಲ್ಲಿ ಇಲ್ಲ. ಅವನಿಗೆ ಒಳ್ಳೆಯದು ಮಾಡಬೇಕೆಂಬ ಆಶೆಯೇನೋ ಉಂಟೋ ಆದರೆ ಮಾಡಲಿಕ್ಕಾಗೋದಿಲ್ಲ. ಯಾವುದನ್ನು ಮಾಡಬೇಕು ಅಂತೇಳಿ ಅನಿಸ್ತಾನೋ ಅದನ್ನು ಮಾಡಬಾರದು ಎಂಬುದಾಗಿ ಅಪೇಕ್ಷಿಸ್ತಾನೋ ಅದನ್ನು ಅವನು ಮಾಡ್ತಾನೆ. ಮಾಡಬಾರದೆಂಬುದನ್ನು ಅವನು ಮಾಡ್ತಾನೆ. ಇದು ತನ್ನ ದುರವಸ್ಥೆ ಅಂತ ಹೇಳ್ತಾ ಇದ್ದಾನೆ. ಈಗ ಪ್ರಶ್ನೆ ಬರ್ತದೆ, ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವನು ಯಾರು? ಅಂದರೆ ಇಂತಹ ಪರಿಸ್ಥಿತಿ ಒಂದು ಮರಣಕ್ಕೆ ಹೋಲಿಕೆಯಾಗಿ ಅವನು ಹೇಳ್ತಾ ಇದ್ದಾನೆ. ಆಗ ಅದಕ್ಕೆ ಉತ್ತರವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ. ಅಂದರೆ ಈ ರೀತಿಯಲ್ಲಿ ಬಿಡಿಸುವುದಕ್ಕೆ ದೇವರಿಗೆ ಸಾಧ್ಯ ಎಂಬುದಾಗಿ ಪೌಲನು ವಿವರಿಸಿದ ನಂತರ, ನನ್ನಷ್ಟಕ್ಕೆ ನಾನೇ ಮನಸ್ಸಿನಿಂದ ದೇವರ ನಿಯಮಕ್ಕೆ ಆಳಾಗಿಯೂ ಶರೀರ ಭಾವದಿಂದ ಪಾಪ ಎಂಬ ನಿಯಮಕ್ಕೆ ಆಳಾಗಿಯೂ ನಡೆಕೊಳ್ಳುವವನಾಗಿದ್ದಾನೆ. ಮನುಷ್ಯನು ರಕ್ಷಣೆಗೆ ಬಂದ ನಂತರ ಎಲ್ಲ ಸಮಯ ಅವನ ಒಳಗೆ ಇರುವಂತಹ ಪಾಪ ಸ್ವಭಾವ ಉಂಟು. ಆದರೆ ರಕ್ಷಣೆಗೆ ಬರುವುದಕ್ಕಿಂತ ಮುಂಚಿತವಾಗಿ ಯೇಸು ಕ್ರಿಸ್ತನ ಕೈಯಲ್ಲಿ ತನ್ನನ್ನೇ ಸಮರ್ಪಿಸಿ ಆತನಿಗಾಗಿ ಆತನ ಮಾರ್ಗದರ್ಶನದಲ್ಲಿ ಜೀವಿಸುವುದಕ್ಕಾಗಿ ಅವನಿಗೆ ಸಾಮರ್ಥ್ಯ ಇರಲಿಲ್ಲ. ಈಗ ಏನಾಗಿದೆ, ಯಾವಾಗ ಯೇಸು ಕ್ರಿಸ್ತನನ್ನು ಅಂಗೀಕರಿಸ್ತಾನ, ಆತನಿಗಾಗಿ ತನ್ನನ್ನೇ ಒಪ್ಪಿಸಿಕೊಡ್ತಾನ, ಆಗ ಅವನಿಗೆ ಯೇಸು ಕ್ರಿಸ್ತನ ಮಾರ್ಗದರ್ಶನ ನಡೀಲಿಕ್ಕೆ ಸಾಧ್ಯವಾಗ್ತದೆ. ಈಗ ದೇವರಾತ್ಮನು ಸಹ ನಮ್ಮ ಒಳಗೆ ಆತನ ಮೂಲಕವಾಗಿ, ಅಂದರೆ ಯೇಸು ಕ್ರಿಸ್ತನ ಮೂಲಕವಾಗಿ ಬಂದು ಆತನು ನಮಗೆ ತೋರಿಸುವಂಥ ಬೆಳಕಿನಲ್ಲಿ ನಾವು ನಡೆಯುವಾಗ ಕಾರ್ಯಗಳು ವ್ಯತ್ಯಾಸವಾಗಿ ಕಂಡು ಬರ್ತವೆ. ಆಗ ನಮಗೆ ಮೊಳಗೆ ಇರುವಂಥ ಆ ಮರಣಕರವಾದ ಆ ತತ್ವದಿಂದ ನಮಗೆ ಹೊರಗೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಅದನ್ನು 8ನೇ ಸಂಧಿಯಲ್ಲಿ ಸ್ವಲ್ಪ ನಾವು ನೋಡೋಣ. ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಇದನ್ನು ಹೇಳಿದ ಕೂಡಲೇ ಅನೇಕ ಮನುಷ್ಯರೆಂತಾರೆ, ನಾನು ಕ್ರಿಸ್ತತ್ವದ ಕಾರ್ಯಗಳನ್ನು ಮಾಡ್ತೇನೆ, ನಾನು ಚರ್ಚಿಗೆ ಹೋಗ್ತೇನೆ, ನಾನು ನನ್ನ ಪ್ರಾರ್ಥನೆಗಳನ್ನು ಮಾಡ್ತೇನೆ, ಅದೆಲ್ಲ ಮಾಡ್ತೇನೆ ಸರಿ, ಆದರೆ ಅದರೊಟ್ಟಿಗೆ ದೇವರ ಚಿತ್ತವನ್ನು ನೆರವೇರಿಸ್ತೀಯಾ? ಇದು ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿಯುತ್ತದೆ. ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಇಲ್ಲವೇ ಇಲ್ಲ. ಕ್ರೈಸ್ತರಾದವರಿಗೆ ಅಪರಾಧ ನಿರ್ಣಯವು ಇಲ್ಲ ಅಂತ ಹೇಳಲಿಲ್ಲ. ಕ್ರಿಸ್ತ ಯೇಸುವಿನಲ್ಲಿ ಇರುವುದವರಿಗೆ ಅಪರಾಧ ನಿರ್ಣಯವೂ ಇಲ್ಲ. ಹಾಗಾದರೆ ಕ್ರಿಸ್ತ ಯೇಸುವಿನಲ್ಲಿ ಇರುವುದಂದ್ರೆ ಎಂಥದ್ದು ಎಂಬುದಾಗಿ ತಿಳಿಯಬೇಕಾಗಿದೆ. ಯಾಕಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಹಾಗಾದರೆ ನನ್ನ ಶರೀರ ಭಾವಕ್ಕೆ ಒಂದು ಮರಣ, ಶರೀರ ಭಾವವು ಸಾಯೋದು, ನಾವು ಆತ್ಮ ಪ್ರಕಾರವಾಗಿ ಜೀವಿಸುವುದು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿದು. ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೇ ಇತ್ತೋ ಅದನ್ನು ದೇವರೇ ಮಾಡಿದನು. ಏನೆಂದರೆ ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ಸ್ವರೂಪದಲ್ಲಿ ಕಳುಹಿಸಿಕೊಟ್ಟು. ಬಹಳ ಅಗತ್ಯವಾಗಿ ತಿಳ್ಕೊಳ್ಳಿ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದಾಗ ಪಾಪಾಧೀನವಾದ ನರಭಾವದಲ್ಲಿ ಕಳಿಸಲ್ಪಟ್ಟನು, ನರಭಾವ ರೂಪದಲ್ಲಿ ಕಳುಹಿಸಲ್ಪಟ್ಟನು. ನರಭಾವದಲ್ಲಿಯೇ ಪಾಪಕ್ಕೆ ಮರಣದಂಡನೆಯನ್ನು ವಿಧಿಸಿದನು. ಬಹಳ ಗ್ರಹಿಸುವುದಕ್ಕಾಗಿ ಬಹಳ ಕಷ್ಟವಾದ ಕಾರ್ಯ. ಪೇತ್ರನಲ್ಲಿ ಹೇಳುವಂತಹದ್ದು, ಶ್ರೀ ಪೌಲನು ತನಗೆ ದೇವರು ಕೊಟ್ಟಂತ ಜ್ಞಾನದಿಂದ ಕೆಲವು ಸೂಕ್ಷ್ಮವಾದ ಸಂಗತಿಗಳನ್ನು ವಿವರಿಸ್ತಾನೆ. ಆದರೆ ಚಪಲಚಿತ್ತರಾದವರು ಯಾವ ರೀತಿಯಲ್ಲಿ ಧರ್ಮಶಾಸ್ತ್ರದ ದೇವರ ವಾಕ್ಯದ ಬೇರೆ ಭಾಗಗಳನ್ನು ತಮ್ಮ ನಾಶನಕ್ಕೆ ಉಪಯೋಗಿಸ್ತಾರೋ ಅದೇ ರೀತಿಯಲ್ಲಿ ಅವನ ಮಾತುಗಳನ್ನು ಕೂಡ ನಾಶನಕ್ಕೆ ಉಪಯೋಗಿಸ್ತಾರೆ. ಪ್ರಿಯರೇ, ಬಹಳ ಜಾಗೃತಿಯಾಗಿರಬೇಕಾದದ್ದು.
ನಿರ್ಬಲವಾಗಿ ಯಾವ ಕೆಲಸವನ್ನು ಧರ್ಮಶಾಸ್ತ್ರವು ನಮ್ಮೊಳಗೆ ಮಾಡಲು ಸಾಧ್ಯವಾಗಲಿಲ್ಲವೋ ಅದನ್ನು ದೇವರೇ ಮಾಡಿದನು. ಹೇಗೆ? ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳುಹಿಸಿಕೊಟ್ಟು, ಈಗ ನರಭಾವದ ಆ ರೂಪದಲ್ಲಿ ದೇವರು ಯೇಸು ಕ್ರಿಸ್ತನನ್ನು ಕಳುಹಿಸಿಕೊಟ್ಟಾಗ ಶರೀರ ಭಾವದಲ್ಲಿ, ನರರ ಭಾವದಲ್ಲಿ, ಮನುಷ್ಯರ ಭಾವದಲ್ಲಿ ಏನೆಲ್ಲ ಬಲಹೀನತೆಗಳಿದ್ದವೋ ಅವುಗಳು ಆತನಲ್ಲಿ ಕೂಡ ಇದ್ದವು. ಆದರೆ ಪಾಪ ಮಾತ್ರ ಮಾಡಲಿಲ್ಲ. ಎಲ್ಲ ವಿಧಾನದಲ್ಲಿ ಆತನು ನಮಗೆ ಸದೃಶನಾದರೂ ಪಾಪ ಮಾತ್ರ ಮಾಡಲಿಲ್ಲ. ದೇವರ ವಾಕ್ಯ ಇದರ ವಿಷಯವಾಗಿ ಇನ್ನೊಂದು ಸಂಗತಿಯನ್ನು ನಮಗೆ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಮಗೆ ಸ್ಪಷ್ಟಪಡಿಸ್ತದೆ. ಇಬ್ರಿಯರಿಗೆ ಬರೆದ ಆ ಪತ್ರಿಕೆಯಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳ್ತದೆ, ನಮ್ಮ ಕರ್ತನಾದ ಯೇಸು ಈ ಶರೀರ ಭಾವದಲ್ಲಿ, ನರಭಾವದಲ್ಲಿ ಬಂದಾಗ ಆತನು ವಿಧೇಯತೆಯನ್ನು ಕಲಿತುಕೊಂಡನೆಂಬುದಾಗಿ 5ನೇ ಸಂಧಿ, ಇಬ್ರಿಯರಿಗೆ ಬರೆದ ಪತ್ರಿಕೆಯ 5ನೇ ಸಂಧಿ 10ನೇ ವಚನ ಅಥವಾ 9-10 ಒಟ್ಟಾಗಿ ನಾನು ಓದ್ತೇನೆ. ಪ್ರಿಯರೇ, ಆತನು ಸಿದ್ಧಿಗೆ ಬಂದು ದೇವರಿಂದ ಮೆಲ್ಕಿಸೆದೇಕನ ತರಹದ ಮಹಾಯಾಜಕನೆನಿಸಿಕೊಂಡಾಗ ತನಗೆ ವಿಧೇಯರಾಗುವವರೆಲ್ಲರಿಗೂ ನಿರಂತರವಾದ ಆ ರಕ್ಷಣೆಯನ್ನು ಉಂಟು ಮಾಡುವಂತಹದಾದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಿರಂತರವಾದ ರಕ್ಷಣೆ. ಈಗ ಕ್ರಿಸ್ತ ಯೇಸುವಿನಲ್ಲಿ ಇದ್ದವರಿಗೆ ಏನಿಲ್ಲ, ಕ್ರಿಸ್ತ ಯೇಸುವಿನಲ್ಲಿ ಇದ್ದವರಿಗೆ ನ್ಯಾಯ ತೀರ್ಪು ಇಲ್ಲವೇ ಇಲ್ಲ. ಹಾಗಾದರೆ ಅಗತ್ಯವಾಗಿರುವಂಥದ್ದು ಎಂಥದ್ದು? ಒಬ್ಬನು ಕ್ರಿಸ್ತ ಯೇಸುವಿನಲ್ಲಿರುವಂಥದ್ದು. ಪವಿತ್ರಾತ್ಮನ ಮೂಲಕ ನಡೆಯುವವರಾದವರಿಗೆ ಧರ್ಮಶಾಸ್ತ್ರದ ಅಧೀನತೆ ಇಲ್ಲ. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನ ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡ್ತಾರೆ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮದವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. ಯಾಕೆಂದರೆ ಶರೀರ ಭಾವಗಳ ಮೇಲೆ ಮನಸ್ಸಿಡುವವರು ದೇವರಿಗೆ ಶತ್ರುತ್ವ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವ. ಯಾರು ಯೇಸು ಕ್ರಿಸ್ತನಲ್ಲಿ ಇದ್ದಾರೋ ಅವರು ಆ ಶರೀರ ಭಾವದಿಂದ ಬಿಡುಗಡೆ ಹೊಂದಿದ್ದಾರೆ. ಯೇಸು ಕ್ರಿಸ್ತನು ತಾನೇ ಈ ಲೋಕದಲ್ಲಿ ಬಂದಾಗ ಆತನು ತಾನು ಅನುಭವಿಸಿದಂಥ ಕಷ್ಟಗಳ ಮೂಲಕವಾಗಿ ವಿಧೇಯತೆಯನ್ನು ಕಲಿತುಕೊಂಡನೆಂದು ಇಬ್ರಿಯರಿಗೆ ಬರೆದ ಪತ್ರಿಕೆ ಇನ್ನೊಂದು ಸ್ಥಳದಲ್ಲಿ ಹೇಳ್ತದೆ. ಈಗ ನೋಡಿ, ಮರಣಕ್ಕೆ ಅಧೀನವಾದಂಥ ಕಾರ್ಯಗಳಿಗೆ ನಾವು ಶರೀರದಲ್ಲಿ ಚಾಲನೆ ಕೊಟ್ಟರೆ ಏನಾಗ್ತದೆ? ನಾವು ಮರಣಕ್ಕೆ ಸೇರ್ತೇವೆ. ಆದರೆ ಕ್ರಿಸ್ತ ಯೇಸುವಿನಲ್ಲಿ ಇರುವವರು ತನ್ನ ಶರೀರ ಭಾವವನ್ನು ಶಿಲುಬೆಗೆ ಹಾಕಿದ್ದಾರೆ. ಹಾಗಾದರೆ ಯಾವ ರೀತಿಯಲ್ಲಿ ನಮ್ಮ ಕರ್ತನಾದ ಯೇಸು ಆತನ ಶರೀರ ಭಾವದಲ್ಲಿ ಶಿಲುಬೆಗೆ ಹಾಕಲ್ಪಟ್ಟನೋ ಅದೇ ರೀತಿಯಲ್ಲಿ ನಮ್ಮ ಪಾಪಾಧೀನ ಸ್ವಭಾವವನ್ನು ನಾವು ಮರಣಕ್ಕೆ ಒಪ್ಪಿಸಿಕೊಟ್ಟು ಆತ್ಮಭಾವದಲ್ಲಿ ಜೀವಿಸ್ತಿರುವಾಗ ನಮಗೆ ಜೀವವು ಮನಃಶಾಂತಿಯು ಬರ್ತದೆ. ಯಾಕೆಂದರೆ ಶರೀರ ಭಾವಗಳ ಮನಸ್ಸಿಡುವುದು ದೇವರಿಗೆ ಶತ್ರುತ್ವ. ಅಂತ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದು ಇಲ್ಲ, ಒಳಪಡೋದಕ್ಕಾಗುವುದೂ ಇಲ್ಲ. ಶರೀರ ಭಾವಾಧೀನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು. ಪ್ರಿಯರೇ, ಯಾರು ಯೇಸು ಕ್ರಿಸ್ತನ ಬಳಿಗೆ ಆತನ ಮೇಲೆ ನಂಬಿಕೆ ಇಟ್ಟು ತನ್ನನ್ನು ಒಪ್ಪಿಸಿಕೊಟ್ಟಿದ್ದಾರೋ ಅವರು ಇನ್ನು ಶರೀರ ಭಾವದ ಆ ಭಾರದಲ್ಲಿ, ಒತ್ತಡದಲ್ಲಿ ಜೀವಿಸುವ ಹಂಗಿನಿಂದ ಹೊರಗೆ ಬಂದಿದ್ದಾರೆ ಎಂಬುದನ್ನು ತಿಳ್ಕೊಂಡು ಅದರ ಪ್ರಕಾರವಾಗಿ ತನ್ನ ಶರೀರವನ್ನು ಸಜೀವ ಯಜ್ಞವಾಗಿ ಅರ್ಪಿಸುವಂಥ ಒಂದು ವಿಧಿಗೆ ತಾವು ಮುನ್ನಡೆಯಬೇಕಾಗಿದೆ.